ಕೃಷಿಕ ಮಿತ್ರ ಎಲ್ರಿಗೂ ಇವತ್ತಿನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ರಿಗೂ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಮಾರಾಟಕ್ಕೆ ತಂದಿರೋ ಟ್ರ್ಯಾಕ್ಟ್ರು ಸ್ವರಾಜ್ 744 FE ಗಾಡಿ ಮಾರಾಟಕ್ಕೆ ತಂದೇನೆ. ವೀಕ್ಷಕರೇ, ಈ ಗಾಡಿ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ. ಯಾರು ಕೂಡ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಕೊನೆ ತನಕ ನೋಡಿ, ಯಾಕಂದರೆ ವಿಡಿಯೋ ಕೊನೆಯಲ್ಲಿ ನಿಮಗೆ ಈ ಗಾಡಿ ಓನರ್ ನಂಬರ್ ಕೂಡ ಸಿಗುತ್ತೆ. ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಓನರ್ ನಂಬರ್ ಅಲ್ಲ, ಇದು ಯೂಟ್ಯೂಬರ್ ನಂಬರು. ಈ ನಂಬರ್ ಏನಕ್ಕಂದರೆ ನಿಮ್ಮದು ಕೂಡ ಸೆಕೆಂಡ್ ಹ್ಯಾಂಡಲ್ಲಿ ಯಾವುದಾದ್ರೂ ಟ್ರ್ಯಾಕ್ಟರ್ ಆಗಿರಲಿ, ಇನ್ಯಾವುದೇ ವಾಹನ ಸೆಕೆಂಡ್ ಹ್ಯಾಂಡಲ್ಲಿ ಮಾರಾಟಕ್ಕಿದ್ದರೆ ಈ ನಂಬರ್ಗೆ ಫೋಟೋಸ್ ಕಳಿಸ್ಕೊಟ್ರೆ ಏನು ವಿಡಿಯೋ ನೋಡ್ತಿದ್ರೆ ಇದೇ ಥರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ನಲ್ಲಿ ಮತ್ತು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿ ಕೊಡ್ತೀವಿ. ಇನ್ನು ಟ್ರ್ಯಾಕ್ಟರ್ ಮಾಹಿತಿ ಬಂದರೆ ಸ್ವರಾಜ್ 744 FE ಗಾಡಿದು ಮಾಡಲ್ ಇರೋದು 2017 ಇದೆ. 2017 ಮಾಡಲ್ ಗಾಡಿ. ಓನರು ಫಸ್ಟ್ ಓನರ್ ಗಾಡಿ. ಈಗ ನೀವು ಗಾಡಿನ ತೊಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರ. ಆ ಗಾಡಿ ನಿಮಗೆ ಡೀಲರ್ ಹತ್ರ ಸಿಗುತ್ತೆ, ನೇರವಾಗಿ ರೈತರ ಹತ್ರ ಖರೀದಿ ಮಾಡೋ ಗಾಡಿ ಅಲ್ಲ, ಡೀಲರ್ ಹತ್ರ ಈ ಗಾಡಿ ಇದೆ. ಗಾಡಿ ಬಂದು 1912 ಗಂಟೆ ಇಲ್ಲಿವರೆಗೂ ಕೆಲಸ ಮಾಡಿರೋದು. ಟೈರ್ಸು ಫ್ರಂಟ್ ಬ್ಯಾಕು 100%ವರೆಗೂ ಟೈರ್ ಇದೆ, ಬಟ್ ರಿಮೋಟ್ ಟೈರು ಎಲ್ಲವೂ ರೀಬಟನ್ ಟೈರ್ಸೇ ಗಾಡಿಗಿರೋದು. ಯಾವುದು ಕೂಡ ಕೇಸಿಂಗ್ ಇಲ್ಲ. ಫ್ರಂಟ್ ಬ್ಯಾಕು 4 ರಿಮೋಟ್ ಟೈರ್ಸ್ ಗಾಡಿಗಿರೋದು. 100%ವರೆಗೂ ಟೈರ್ ಇದ್ದಾವೆ. ಗಾಡಿ ಪವರ್ ಸ್ಟೀರಿಂಗ್ ಇದೆ. ಪವರ್ ಸ್ಟೀರಿಂಗು ಆಯಿಲ್ ಬ್ರೇಕ್ ಇರುವಂಥ ಗಾಡಿಯಾಗಿದೆ. ಗಾಡಿ ಜೊತೆ ನಿಮಗೆ ಸಾಮಾನು ಯಾವುದು ಸಿಗಲ್ಲ, ಜಸ್ಟ್ ಇಂಜಿನ್ ಮಾತ್ರ ಮಾರಾಟಕ್ಕಿರೋದು. ಡಾಕ್ಯುಮೆಂಟ್ಸ್ ಕೂಡ ಎಲ್ಲ ಕ್ಲಿಯರ್ ಆಗಿದೆ ಅಂತ ಓನರ್ ಹೇಳಿದ್ದಾರೆ. ಗಾಡಿ ಮೇಲೆ ಲೋನ್ ಕೂಡ ಯಾವುದೂ ಇಲ್ಲ. ಲೊಕೇಶನ್ ಬಂದು ಇದು ಮಾರಾಟಕ್ಕಿರೋದು ದಾವಣಗೆರೆ ಸಿಟಿಯಲ್ಲಿ ಡೀಲರ್ ಹತ್ರ ಈ ಗಾಡಿ ನಿಮಗೆ ಸಿಗುತ್ತೆ. ಇನ್ನು ರೇಟ್ ಬಂದು ಈ ಗಾಡಿಗೆ ಹೇಳ್ತಿರೋದು 2017 ಮಾಡಲು ಹೇಳ್ತಿರೋ ರೇಟು 4,20,000 ಹೇಳ್ತಿದ್ದಾರೆ. ಇದು ಫೈನಲ್ ರೇಟ್ ಅಲ್ಲ, ಇದು ಈ ಓನರ್ ಹೇಳ್ತಿರೋ ರೇಟು. ನೀವು ಒಂದು ಸಾರಿ ಓನರ್ ಜೊತೆ ಡೈರೆಕ್ಟಾಗಿ ಮಾತಾಡಿಕೊಂಡ್ರೆ ಇದರಲ್ಲಿ ಕೂಡ ಕಡಿಮೆ ಆಗ್ಬೋದು. ಹೆಚ್ಚಿನ ಮಾಹಿತಿಗೆ ಗಾಡಿ ಓನರ್ ಜೊತೆನೇ ಡೈರೆಕ್ಟಾಗಿಯೇ ಮಾತಾಡಿ. ಈ ಗಾಡಿ ಓನರ್ ನಂಬರ್ನ ವಿಡಿಯೋ ಟೈಟಲ್ನಲ್ಲಿ ಕೊಟ್ಟಿದ್ದೇನೆ. ವಿಡಿಯೋ ಟೈಟಲ್ ಅಂದರೆ ವಿಡಿಯೋ ಕೆಳಗಡೆ ನಂಬರ್ ಇರುತ್ತೆ. ಒಂದು ವೇಳೆ ವಿಡಿಯೋ ಕೆಳಗಡೆ ನಂಬರ್ ಯಾವುದು ಇಲ್ಲ ಅಂದರೆ ಗಾಡಿ ಮಾರಾಟ ಆಗಿರುತ್ತೆ. ವಿಡಿಯೋದಲ್ಲಿ ಓನರ್ ನಂಬರ್ ಇರಲ್ಲ, ವಿಡಿಯೋ ಕೆಳಗಡೆ ಇರುತ್ತೆ. ಹೇಳಿದ್ನಲ್ಲ, ಟೈಟಲ್ನಲ್ಲಿ ಯಾವುದೇ ಮೊಬೈಲ್ ನಂಬರ್ ಇಲ್ಲ ಅಂದರೆ ಗಾಡಿ ಮಾರಾಟ ಆಗಿರುತ್ತೆ. ನೋಡಿ ವೀಕ್ಷಕರೇ, ಗಾಡಿ ಅಂತೂ ಈ ಥರ ಇದೆ. ನಿಮಗೆ ಗಾಡಿ ಹಿಡಿಸಿದರೆ ಓನರ್ ಜೊತೆ ಒಮ್ಮೆ ಮಾತಾಡಿ ಪ್ಲೇಸ್ಗೆ ಹೋಗಿ ಕಂಡೀಷನ್ ಎಲ್ಲ ನೋಡಿದ ಮೇಲೆ ನೀವು ಗಾಡಿನ ತಗೊಳ್ಳಿ. ಇಲ್ಲಾಂದರೆ ನಿಮ್ಮೂರಲ್ಲಿ ಬೇರೆ ಯಾರಾದರೂ ರೈತರು ಗಾಡಿನ ತಗೊಳ್ಳೋರಿದ್ದರೆ ಅಥವಾ ಗಾಡಿನ ಮಾರಾಟ ಮಾಡೋರಿದ್ದರೆ ದಯವಿಟ್ಟು ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಇವತ್ತೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರಿ. ಇನ್ಸ್ಟಾದಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಮುಂದೆ ನೋಡಿದಲ್ಲಿ ಮತ್ತೆ ಇದೇ ರೀತಿ ಒಂದೊಳ್ಳೆ ಗಾಡಿ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.